ಎಲ್ರಿಗೂ ನಮಸ್ಕಾರ. ಪೈಲ್ಸ್, ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಮತ್ತು ಆನಲ್ ಫಿಶರ್ ಇದ್ದಾಗ ಬೇವಿನ ಮರದ ಒಣಗಿರೋ ಬೀಜಗಳನ್ನು ತಂದು ಅದರಲ್ಲಿ ಸಮ ಪ್ರಮಾಣದಲ್ಲಿ ಬೆಲ್ಲವನ್ನು ಬೆರೆಸಿ, ನಾವು ಎಷ್ಟು ಫಾರ್ ಎಕ್ಸಾಂಪಲ್ ಒಂದು 100 ಗ್ರಾಮ್ ನಾವು ಬೇವಿನ ಮರದ ಒಣಗಿರೋ ಬೀಜ ತಗೊಂಡಿದ್ದೇವೆ ಅಂದ್ರೆ ಒಂದು 100 ಗ್ರಾಮ್ ಬೆಲ್ಲವನ್ನ ಸಹ ಹಾಕಿ ಸಮ ಪ್ರಮಾಣದಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡಿದ ನಂತರ ಅವನ್ನ ಸ್ವಲ್ಪ ನೀರನ್ನು ಬೆರೆಸಿ ನೀವು ಟ್ಯಾಬ್ಲೆಟ್ ಮುಖಾಂತರ ಮಾಡಿ ಒಣಗಿಸಿ ಇಡಿ. ಟ್ಯಾಬ್ಲೆಟ್ ಹೇಗ್ ಮಾಡ್ಬೇಕಂದ್ರೆ ಬಾರಕೆ ಬೀಜ ಇರುತ್ತಲ್ಲ, ಅಥವಾ ನಿಮಗೆ ಬೇರೆ ಬೇವಿನ ಕಾಯಿ ಅಷ್ಟು ನೀವು ಟ್ಯಾಬ್ಲೆಟ್ ಎಷ್ಟು ನುಂಗಕ್ ಆಗ್ತದೋ ಅಷ್ಟು ಸಣ್ಣ ಸಣ್ಣ ಪ್ರಮಾಣದಲ್ಲಿ ನೀವು ಟ್ಯಾಬ್ಲೆಟ್ ಅನ್ನು ಮಾಡಿಟ್ಕೊಳ್ಳಿ. ಮಾಡಿದ ನಂತರ ಸ್ವಲ್ಪ ಡ್ರೈ ಮಾಡಿ ನೆರಳಲ್ಲಿ ಒಣಗಿಸಿಡಿ. ಒಣಗಿಸಿದ ನಂತರ ಒಂದು ಸ್ಟೆರಲ್ ಕಂಟೈನರ್ ಹಾಕಿಡಿ. ಹಾಕಿದ ನಂತರ ಡೈಲಿ ಮುಂಜಾನೆ ಹಾಗೂ ಸಾಯಂಕಾಲ ಊಟದ ನಂತರ ನೀವು 1 ಗ್ಲಾಸ್ ಮಜ್ಜಿಗೆಯೊಂದಿಗೆ ಈ ಟ್ಯಾಬ್ಲೆಟ್ ಅನ್ನು ಸೇವಿಸಿದೆ. 1 ಗ್ಲಾಸ್ ಮಜ್ಜಿಗೆ ಮತ್ತು ಈ ಬೇವಿನಕಾಯಿಯ ನೀವು ಮಾಡಿರೋ ಬೆಲ್ಲ ಮಿಕ್ಸ್ ಮಾಡಿರೋ ಟ್ಯಾಬ್ಲೆಟ್ ಅನ್ನ ಮುಂಜಾನೆ ಹಾಗೂ ಸಾಯಂಕಾಲ ಮಜ್ಜಿಗೆ 1 ಗ್ಲಾಸ್ ಮಜ್ಜಿಗೆಯೊಂದಿಗೆ ಮುಂಜಾನೆ ಹಾಗೂ ಸಾಯಂಕಾಲ ನೀವು ಸತತವಾಗಿ 21 ದಿವಸದಿಂದ 40 ದಿವಸ ಮಾತ್ರ ಸೇವಿಸಬೇಕು. ಅದಕ್ಕಿಂತ ಮೇಲೆ ಸೇವಿಸೋದು ಬೇಕಾಗಿಲ್ಲ. ಅಷ್ಟರ ಒಳಗಾಗಿ ನಿಮಗೆ ಸಂಪೂರ್ಣವಾಗಿ ಪೈಲ್ಸ್ ಆಗಿರ್ಬೋದು, ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಆಗಿರ್ಬೋದು, ಆನಲ್ ಫಿಶರ್ ಆಗಿರ್ಬೋದು ಸಂಪೂರ್ಣವಾಗಿ 100% 100% ಮನೆಯಲ್ಲೇ ಕಡಿಮೆ ಆಗುತ್ತೆ. ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದರೆ ಈ ಬೇವಿನ ಮರದ ಇನ್ನಷ್ಟು ಚಮತ್ಕಾರ ಔಷಧಿ ನಿಮಗೆ ಈ ವಿಷಯದ ಬಗ್ಗೆ ನಿಮ್ಗೆ ತಿಳ್ಕೊಳ್ಬೇಕಿದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.